ಪರಿಸರವನ್ನು ಉಳಿಸದೇ ಇದ್ರೆ ದೇಶಕ್ಕೆ ನಾಡಿಗೆ ಅಪಘಾತವಾಗುತ್ತದೆ. ಪರಿಸರ ನಮಗೆ ಎಲ್ಲವನ್ನೂ ನೀಡಿದೆ, ಆದರೆ ನಾವು ಪರಿಸರವನ್ನು ಹಾಳು ಮಾಡುವ ಕೆಲಸ ನಮ್ಮಿಂದಲೇ ಆಗುತ್ತಿದೆ. ಪರಿಸರವನ್ನು ಉಳಿಸಿ ಬೆಳೆಸುವ ಕಾರ್ಯ ನಮ್ಮೆಲ್ಲರದಾಗಬೇಕು ಎಂದು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಪಾಂಡೋಮಟ್ಟಿ ವಿರಕ್ತ ಮಠದ ಶ್ರೀ ಗುರು ಬಸವ ಸ್ವಾಮಿಗಳು ತಿಳಿಸಿದರು. ಪರಿಸರ ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಗ್ರಾಮೀಣ ಪ್ರದೇಶ ಹಾಗೂ ನಗರ ಪ್ರದೇಶಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಲೇಔಟ್ಗಳು ಹೆಚ್ಚಾಗಿ ನಿರ್ಮಾಣವಾಗುತ್ತಿದ್ದು, ಲೇಔಟ್ಗಳಿಗೆ ನಿವೇಶನ ಖರೀದಿದಾರರು ಕಡ್ಡಾಯವಾಗಿ 1 ಅಥವಾ 2 ಸಸಿ ನೆಟ್ಟು ಮರ ಬೆಳೆಸಬೇಕು ಎನ್ನುವ ಹೊಸ ನಿಯಮ ಜಾರಿಗೆ ತರಬೇಕು. ಈ ರೀತಿ ಕಾನೂನು ಜಾರಿಗೆ ತರುವುದರಿಂದ ಪರಿಸರ ಇನ್ನಷ್ಟು ಉಳಿಸಲು ಸಾಧ್ಯ ಎಂದರು. ಸುಳೆಕೆರೆ ಉಳಿಸಿ ಅಭಿಯಾನದ ಮೂಲಕ ಚನ್ನಗಿರಿ ತಾಲೂಕಿನಲ್ಲಿ ಪ್ರಾರಂಭವಾಗಿದ್ದ ಖಡ್ಗ ಸಂಘದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಲ್ಲೂರು ಲಿಂಗದಹಳ್ಳಿಯ ಹತ್ತಿರದ ಉಜ್ಜಯಿನಿ ಗುಡ್ಡದಲ್ಲಿ 30 ವಿವಿಧ ರೀತಿಯ ಸಸಿಗಳನ್ನು ನೆಡುವುದರೊಂದಿಗೆ ಈ ಗುಡ್ಡ ಪ್ರದೇಶಗಳಲ್ಲಿ 1,000 ಬೀಜದ ಉಂಡೆಗಳನ್ನು ಹಾಕಲಾಯಿತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಚನ್ನಗಿರಿಯ ಹಿರೇಮಠದ ಶ್ರೀ ಕೇದಾರ ಲಿಂಗ ಶಾಂತವೀರ ಮಹಾಸ್ವಾಮಿಗಳು ವಹಿಸಿದರು. ಕಾರ್ಯಕ್ರಮ ಆಯೋಜಕರುಗಳಾಗಿ ಖಡ್ಗ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕುಪ್ಪೇಂದ್ರ ಸ್ವಾಮಿ, ನಿರ್ದೇಶಕರಾದ ಚಂದ್ರಹಾಸ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗರತ್ನ, ಖಡ್ಗ ಸಂಘದ ಸದಸ್ಯರುಗಳಾದ ಸುನಿಲ್ ಸೋಮಶೆಟ್ಟಿಹಳ್ಳಿ, LIC ಸುನಿಲ್ ಕುಮಾರ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು, ಆರಕ್ಷಕ ಠಾಣೆ ಸಿಬ್ಬಂದಿಗಳು, ಗ್ರಾಮಸ್ಥರು ಹಾಜರಿದ್ದರು. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು.